ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಏನ ಎಪಿಎಂಸಿಯಲ್ಲಿ ನಡ್ತಕ್ಕಂತ ಏನ ದುರ್ವ್ಯವಹಾರ ಐತಿ ಅದ್ರ ವಿರುದ್ಧ ನಾವು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಕತ್ತು. ಯಾವ ವಿಷಯಗಳಪ್ಪ ಅಂತಂದ್ರ ಏನು ಬೆಳಿಗ್ಗೆ 3 ಗಂಟೆಯಿಂದ ಹಿಡ್ಕೊಂಡ ಬೆಳಿಗ್ಗೆ 9 ಗಂಟೆ ತನಕ ಏನ್ ಎಪಿಎಂಸಿಯಲ್ಲಿ ಏನ ಬಾಜಿ ಮಾರ್ಕೆಟ್ ಆಗಿರ್ಬೋದು, ಇನ್ನಿಲ್ಲ ಎಲ್ಲಾ ಮಾರ್ಕೆಟ್ಗಳು ಅಲ್ಲಿ ಆಗ್ತಿರ್ತೈತಿ. ಏನ್ ನಮ್ಮ ರೈತರ ಹಳ್ಳಿ ಗ್ರಾಮದಿಂದ ಎಲ್ಲಾ ರೈತರು ಬರ್ತಾರೋ ಅವ್ರ ಸರಿಯಾದ ವ್ಯವಸ್ಥೆ ಇರುವುದಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇರುವುದಿಲ್ಲ. ಬೆಳಿಗ್ಗೆ 3 ಗಂಟೆಗೆ ಬಂದ್ರಂದ್ರ ಕತ್ಲಾಗ ಅವ್ರು ವ್ಯಾಪಾರ ಮಾಡುವಂತದ್ದು ಆಗತೈತಿ. ಯಾಕಂದ್ರ ಅಲ್ಲಿ ಸರಿಯಾದ ಬೆಳಕಿನ ವ್ಯವಸ್ಥೆ ಮಾಡ್ಬೇಕು. ಇದರಿಂದ ಸರ್ಕಾರದ ಎಪಿಎಂಸಿ ಸಿಕ್ಕಾಪಟ್ಟೆ ಅವರಿಗೆ ಅನುದಾನ ಬರ್ತಾವ. ಆ ಅನುದಾನ ಸರಿಯಾಗಿ ಬಳಕೆ ಮಾಡೋಕ್ಕಾಗ್ತಿಲ್ಲ. ಯಾಕಂದ್ರ ಆ ಎಪಿಎಂಸಿ ಒಳಗ ಇನ್ನು ಬೇರೆ ಬೇರೆ ಚಟುವಟಿಕೆ ಮಾಡಕ್ ಇವ್ರ ಓಪನ್ ಮುಕ್ತವಾಗಿ ಬಿಟ್ಬಿಟ್ಟಾರ. ಯಾಕಪ್ಪ ಅಂತಂದ್ರ ಇವತ್ತು ರೈತರ ಎಪಿಎಂಸಿ ರೈತರಿಗಾಗಿ ಕಟ್ಟಿದಂತ ಎಪಿಎಂಸಿ ಬಂದಿದ್ದದ, ಅದನ್ನ ಸಂಪೂರ್ಣವಾಗಿ ರೈತರಿಗೆ ಅನುಕೂಲ ಆಗೋ ರೀತಿ ನೀವು ಮಾಡಿಕೊಡ್ಬೇಕು. ನೀವು ಅಲ್ಲಿ ಇನ್ನು ಮುಂದೆ ಕರೆಂಟ್ ವ್ಯವಸ್ಥೆ ಮಾಡ್ಬೇಕು, ನೀರಿನ ವ್ಯವಸ್ಥೆ ಮಾಡ್ಬೇಕು. ಪ್ರತ್ಯೇಕವಾದ ಒಂದ್ ದೊಡ್ಡ ಜಾಗ ಈಗ ಬಾಜಿ ಮಾರ್ಕೆಟ್ ಮಾಡಕ್ ಒಂದ್ ದೊಡ್ಡ ಜಾಗ ವ್ಯವಸ್ಥೆ ಮಾಡಿಕೊಡ್ಲಿಲ್ಲಪ್ಪ ಅಂತಂದ್ರ ಇನ್ನು ಮುಂದ ಉಗ್ರವಾದ ಪ್ರತಿಭಟನೆ ಮೂಲಕ ನಿಮ್ಗೆ ಎಚ್ಚರಿಕೆ ಕೊಡ್ಬೇಕಾಕತಿ. ಏನ್ ಎಪಿಎಂಸಿ ಮುಖ್ಯ ಅಧಿಕಾರಿಗಳು ಯಾರಿದ್ದೀರಿ ಅವರು ಇದನ್ನ ಕೂಡಲೇ ಗಮನಕ್ಕೆ ತಗೊಂಡ್ ಕೇಸಿಂದ ಅವರು ಇದನ್ನ ಏನ್ ಮಾಡ್ಬೇಕಾಗಿತ್ತು, ಸೂಕ್ತ ರೈತರಿಗೆ ಏನ್ ಅನುಕೂಲ ಮಾಡ್ಬೇಕಾಗಿ ಮಾಡಿಕೊಡ್ಬೇಕು. ಅದೇ ರೀತಿ ಘಟಪ್ರಭಾದೊಳಗೂ ಎಪಿಎಂಸಿ ಮಾರುಕಟ್ಟೆ ಐತಿ. ಆ ಘಟಪ್ರಭಾ ಎಪಿಎಂಸಿ ಮಾರುಕಟ್ಟೆ ಒಳಗ ಸಹಿತ ಪುರಸಭೆದವ್ರ ಕರ್ ವಸೂಲಿ ಮಾಡತ್ತಾರ. ಅಲ್ಲಿಯೂ ನಾವು ರೈತರ ಬೆಳಿಗ್ಗೆ 2 ಗಂಟೆಯಿಂದ ಹಿಡ್ಕೊಂಡು ಬಾಜಿ ಮಾರ್ಕೆಟ್ ಚಾಲೂ ಆಗೈತೆ. ಅತಿ ದೊಡ್ಡ ಘಟಪ್ರಭಾದೊಳಗ ಬಾಜಿ ಮಾರ್ಕೆಟ್, ಅಲ್ಲಿಯೂ ಸರಿಯಾದ ರೈತರಿಗೆ ಲೈಟ್ ಒಳ ವ್ಯವಸ್ಥೆ ಆಗಿರ್ಬೋದು, ಯಾವುದೇ ವ್ಯವಸ್ಥೆ ನೀವು ಘಟಪ್ರಭಾದಾಗೂ ಮಾಡಂಗಿಲ್ಲ. ಕೂಡಲೇ ಅಲ್ಲಿಯೂ ಸರಿಯಾದ ರೈತರಿಗೆ ವ್ಯವಸ್ಥೆ ಮಾಡ್ಬೇಕು. ಹಳ್ಳಿಯಿಂದ ಬರ್ತಕ್ಕಂತ ಕಾಯಿಪಲ್ಲೆ ತಗೊಂಡ್ ಯಾರು ರೈತರು ಬರ್ತಾರ ಆ ಎಲ್ಲಾ ರೈತರಿಗೂ ಸರಿಯಾದ ಸಹಕಾರ ಕೊಟ್ಟಿಗೆಸಿಂದ ಅವ್ರ ಬಾಜಿ ವ್ಯವಹಾರ ಮಾಡ್ಬೇಕು. ಇಲ್ಲ ಅಂದ್ರ ನೀವು ಜಾಗ ವ್ಯವಸ್ಥೆ ಏನಾಗತ್ತಪ್ಪ ಅಂತಂದ್ರ ಏನ ಇಲ್ಲಿ ಲೋಕಲ್ ಬಾಜಿ ಮಾರ್ಕೆಟ್ ವ್ಯಾಪಾರ ಮಾಡೋರು ಇರ್ತಾರೋ ಅವ್ರಿಗೆ ನಮ್ಮ ರೈತರಿಗೆ ಘರ್ಷಣೆ ಆಗೋದ್ರಿಂದ ಆ ಜಾಗ ಸಂಬಂಧ ಆಗೈತಿ. ಅದನ್ನ ನೀವು ದೊಡ್ಡ ಜಾಗ ವ್ಯವಸ್ಥೆ ಮಾಡಿರಪ್ಪ ಅಂತಂದ್ರ ಮುಕ್ತವಾಗಿ ಎಲ್ಲಾರು ವ್ಯಾಪಾರ ಮಾಡ್ಕೊಂಡು ಎಲ್ಲಾರು ಅನುಕೂಲ ಆಕೈತಿ ಅಂತ ಹೇಳಿ ನಮ್ 2 ಮಾತು.